ಪ್ರೀತಿಯಿಂದ ಪ್ರತಿ ವರ್ಷವೂ ಕೂಡ, ಯಾಕೆಂದರೆ ಇದು 14ನೇ ವರ್ಷದ ಒಂದು ಪೂಜಾ ಕೈಂಕರ್ಯವನ್ನು ನೆರವೇರಿಸ್ಕೊಂಡಿರ್ತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ವಿಶೇಷವಾಗಿ ಭಾಳ ಚೆನ್ನಾಗಿ ಎಲ್ಲರ ಒಂದು ಸಹಕಾರದೊಂದಿಗೆ ಮಾಡ್ತಾ ಬಂದಿದ್ದಾರೆ. ಭಗವಂತ ಅವರಿಗೆ ಒಳಿತನ ಮಾಡಲಿ, ಎಲ್ಲರಿಗೂ ಕೂಡ ಆರೋಗ್ಯ, ಆಯಸ್ಸು, ಐಶ್ವರ್ಯಾದಿಗಳನ್ನು ಕೊಟ್ಟು ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಲಿ ಅನ್ನುವಂಥದ್ದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಗಣವಿಘ್ನೇಶ್ವರ ಸ್ವಾಮಿಯ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ, ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಪುರೋಹಿತರು, ಯಾಕೆಂತಂದರೆ ವಿಷ್ಣುರವರು ತುಂಬ ಚೆನ್ನಾಗಿ, ಏಕೆಂದರೆ ಅಲಂಕಾರ ಮಾಡೋದ್ರ ಜೊತೆಗೆ ತುಂಬ ಚೆನ್ನಾಗೂ ಕೂಡ ಪೂಜೆಗಳನ್ನು, ಕೈಂಕರ್ಯಗಳನ್ನು ವಿಧಿವಿಧಾನಗಳ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾರೆ. ಭಾಳ ಸಂತೋಷ ಅನ್ನುವಂಥದ್ದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಯಾಕೆಂದರೆ ಇವತ್ತು ಗಣಪತಿಯ ಒಂದು ಹಬ್ಬ ಅಂತ ಅಂದರೆ ನಮ್ಮ ಒಂದು ಸಂಸ್ಕೃತಿ ಸಂಸ್ಕಾರದ ಒಂದು ಆಚರಣೆ. ಈ ಒಂದು ಆಚರಣೆ ವಿಚಾರಣೆಗಳನ್ನು ನಾವು ಈ ಥರ ನಡೆಸ್ಕೊಂಡು ಬರೋದ್ರೂ ಭಾಳ ಮುಖ್ಯವಾಗುತ್ತೆ. ಯಾಕೆಂತಂದರೆ ಮುಂದಿನ ಮಕ್ಕಳಿಗೆ, ಪೀಳಿಗೆಗಳಿಗೆ ಇದು ವಿಘ್ನೇಶ್ವರ ಸ್ವಾಮಿನ ಈ ಥರ ಮಾಡಬೇಕು ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಒಂದು ಮಾದರಿ ರೀತಿಯಲ್ಲಿ ಯಾವಾಗಲೂ ಕೂಡ ಇರಬೇಕು. ಯಾಕೆಂದರೆ ಭಗವಂತನ ದಯೆ, ವಿಘ್ನೇಶ್ವರನ ದಯೆ ಇಲ್ಲ ಅಂದರೆ ಒಂದು ಮುನ್ಕಡ್ಡಿಯೂ ಕೂಡ ಅಲ್ಲಾಡಲ್ಲ. ದೇವರು, ದೈವತ್ವ ಇವೆಲ್ಲವೂ ಕೂಡ ಅನಾದಿ ಕಾಲದಿಂದನೂ ಕೂಡ ಬಂದಿರ್ತಕ್ಕಂಥದ್ದು. ಇದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಏಕೆಂದರೆ ನಮ್ಮ ವಿನಾಯಕ ಗೆಳೆಯ ಬಳಗದ ಎಲ್ಲ ಗೌರವಾನ್ವಿತ ಯುವಕ ಸನ್ಮಿತ್ರರುಗಳು, ಏಕೆಂದರೆ ಯುವಶಕ್ತಿ ದೇಶದ ಶಕ್ತಿ, ಯುವಶಕ್ತಿ ದೇಶದ ಆಸ್ತಿ. ಏಕೆಂದರೆ ನೀವುಗಳು ಈ ರೀತಿಯಾಗಿ ಒಗ್ಗಟ್ಟ, ಯಾಕೆಂದರೆ ಗಣಪತಿ ಹಬ್ಬ ಅಂದರೆ ಒಗ್ಗಟ್ಟು ಅಂತಾನೆ. ಏಕೆಂದರೆ ಎಲ್ಲರೂ ಕೂಡ ಎಷ್ಟೆಷ್ಟು ಹಿಂದೆ ಮನೆ ಮನೆಗೆ ಹೋಗಿ ಚೀಟಿ ಇಟ್ಕೊಂಡು ಗಣಪತಿ ಇಡ್ತೀವಿ ಅಂತ 5 ರೂಪಾಯಿ 10 ರೂಪಾಯಿ 15 ಎಷ್ಟು ಕೊಡ್ತಾರೆ ಅಷ್ಟು ಆ ಭಕ್ತಿನ ಇಸ್ಕೊಂಡು ಮಾಡ್ತಕ್ಕಂಥದ್ದಿತ್ತು. ಈ ಸರಿ ಈಗೆಲ್ಲ ಮುಂದೆ ಮುಂದೆ ನೋಡಿ, ಗಣಪತಿನ ಸೇವೆ ಮಾಡ್ಕೊಂಡು ಬಂದರೆ ಇವತ್ತೆಲ್ಲರೂ ಕೂಡ ಯೂನಿಫಾರ್ಮ್ ಹಾಕ್ಕೊಂಡು ಅಚ್ಚುಕಟ್ಟಾಗಿ ಅನ್ನದಾನ ಮಾಡುವಷ್ಟು ಶಕ್ತಿಯನ್ನು ಭಗವಂತ ನೀಡ್ತಾ ಬಂದಿದ್ದಾರೆ. ಹೀಗೇನೆ ಅದರಿಂದ ಈ ಒಂದು ಬಹಳ ಮುಖ್ಯ ಆಗುತ್ತೆ ಇದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅದರಲ್ಲೂ ಕೂಡ ಎಲ್ಲ ನಮ್ಮ ಗಾಂಧಿ ಸರ್ಕಲ್ನ ಎಲ್ಲ ಯುವಕ ಸನ್ಮಿತ್ರರುಗಳು ಎಲ್ಲರೂ ಕೂಡ ಇದ್ದೀರಾ. ಎಲ್ಲರ ಹೆಸರು ಗೊತ್ತು, ಎಲ್ಲರೂ ಕೂಡ ಇದ್ದೀರಾ. ಯಾಕೆಂದರೆ ಪ್ರತಿ ವರ್ಷವೂ ಕೂಡ ಅಷ್ಟೇನೆ ಅಷ್ಟು ಪ್ರೀತಿ, ವಿಶ್ವಾಸ, ಅಭಿಮಾನ ಪೂರ್ವಕವಾಗಿ ನಮ್ಮನ್ನು ಬರಮಾಡ್ಕೊಳ್ತೀರಾ. ನಿಜವಾಗ್ಲೂ ಕೂಡ ನಾವು ಅಭಾರಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಸಹಕಾರ ಯಾವಾಗಲೂ ಕೂಡ ಇರುತ್ತೆ. ನಿಮ್ಮೆಲ್ಲರ ಒಂದು ಆಶೀರ್ವಾದ, ಸಹಕಾರ, ಸ್ವಾಮಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಮಾತನಾಡ್ತೇನೆ.